ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಾನು ಮಾಡುವ ವಿಡಿಯೋಗಳು ನಿಮಗೆ ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಮೆಂಟ್ ಮೂಲಕ ತಿಳಿಸಲು ಪ್ರಯತ್ನಿಸಿ. ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಯಾವ ನಗರವನ್ನು ಭಾರತದ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಮಾಲ್ಡಾ, ಆಪ್ಷನ್ ಬಿ ಬಾಗಲ್ಪುರ್, ಆಪ್ಷನ್ ಸಿ ನಾಶಿಕ್, ಆಪ್ಷನ್ ಡಿ ವಾರಣಾಸಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಗಲ್ಪುರ್. ಭಾರತದ ಬಾಗಲ್ಪುರ್ ನಗರವನ್ನು ಭಾರತದ ರೇಷ್ಮೆ ನಗರ ಎಂದು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಮಹಾಬಲಿಪುರಂನ ಪ್ರಸಿದ್ಧ ದೇವಾಲಯಗಳು ಭಾರತದ ಯಾವ ರಾಜ್ಯದಲ್ಲಿವೆ? ಆಪ್ಷನ್ ಎ ಆಂಧ್ರಪ್ರದೇಶ್, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ತಮಿಳುನಾಡು, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ತಮಿಳುನಾಡು. ಮಹಾಬಲಿಪುರಂನ ಪ್ರಸಿದ್ಧ ದೇವಾಲಯಗಳು ತಮಿಳುನಾಡು ರಾಜ್ಯದಲ್ಲಿ ಇವೆ. ಮುಂದಿನ ಪ್ರಶ್ನೆ, ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಭಾರತೀಯ ಯಾರು? ಆಪ್ಷನ್ ಎ CV ರಾಮನ್, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಅರುಂಧತಿ ರಾಯ್, ಆಪ್ಷನ್ ಡಿ ಹರಗೋವಿಂದ್ ಖುರಾನಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದ ಏಕೈಕ ಭಾರತೀಯ ರವೀಂದ್ರನಾಥ್ ಟ್ಯಾಗೋರ್ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಕೊನಾರ್ಕ್ನ ಸೂರ್ಯ ದೇವಾಲಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಮಧ್ಯಪ್ರದೇಶ್, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಒಡಿಸ್ಸಾ, ಆಪ್ಷನ್ ಡಿ ಗುಜರಾತ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಡಿಸ್ಸಾ. ಕೊನಾರ್ಕ್ನ ಸೂರ್ಯ ದೇವಾಲಯವು ಒಡಿಸ್ಸಾ ರಾಜ್ಯದಲ್ಲಿ ಇದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಫ್ಲೇಮಿಂಗೋ ಹಬ್ಬವನ್ನು ಆಚರಿಸಲಾಗುತ್ತದೆ? ಆಪ್ಷನ್ ಎ ರಾಜಸ್ಥಾನ್, ಆಪ್ಷನ್ ಬಿ ಆಸಾಂ, ಆಪ್ಷನ್ ಸಿ ಮಣಿಪುರ, ಆಪ್ಷನ್ ಡಿ ಆಂಧ್ರಪ್ರದೇಶ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರಪ್ರದೇಶ್. ಭಾರತದ ಆಂಧ್ರಪ್ರದೇಶ ರಾಜ್ಯದಲ್ಲಿ ಫ್ಲೇಮಿಂಗೋ ಹಬ್ಬವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಬಾಹ್ಯಾಕಾಶದಲ್ಲಿ ಮೊದಲ ಭಾರತೀಯ ಉಪಗ್ರಹ ಯಾವುದು? ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ಭಾಸ್ಕರ್, ಆಪ್ಷನ್ ಸಿ ಆದಿತ್ಯ, ಆಪ್ಷನ್ ಡಿ ಚಂದ್ರಯಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆರ್ಯಭಟ. ಬಾಹ್ಯಾಕಾಶದಲ್ಲಿ ಮೊದಲ ಭಾರತೀಯ ಉಪಗ್ರಹ ಆರ್ಯಭಟ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನ ಯಾವುದು? ಆಪ್ಷನ್ ಎ ಹ್ಯಾಮೀಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಪಚ್ಮರಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ಮಾನಸ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ. ಭಾರತದ ಅತಿದೊಡ್ಡ ರಾಷ್ಟ್ರೀಯ ಉದ್ಯಾನವನ ಹೇಮೀಸ್ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ಮುಂದಿನ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡಿದೆ? ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ, ಆಪ್ಷನ್ ಬಿ ಮಿಜೋರಾಂ, ಆಪ್ಷನ್ ಸಿ ಪಶ್ಚಿಮ ಬಂಗಾಳ, ಆಪ್ಷನ್ ಡಿ ರಾಜಸ್ಥಾನ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಬಂಗಾಳ. ಭಾರತದ ಪಶ್ಚಿಮ ಬಂಗಾಳ ರಾಜ್ಯವು ಅತಿ ಉದ್ದದ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಂಡ ರಾಜ್ಯವಾಗಿದೆ. ಮುಂದಿನ ಪ್ರಶ್ನೆ, ಡ್ರ್ಯಾಗನ್ ಯಾವ ದೇಶದ ರಾಷ್ಟ್ರೀಯ ಸಂಕೇತವಾಗಿದೆ? ಆಪ್ಷನ್ ಎ ಭೂತಾನ್, ಆಪ್ಷನ್ ಬಿ ಮೆಕ್ಸಿಕೋ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಮಲೇಷ್ಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ಡ್ರ್ಯಾಗನ್ ಚೀನಾ ದೇಶದ ರಾಷ್ಟ್ರೀಯ ಸಂಕೇತವಾಗಿದೆ. ಮುಂದಿನ ಪ್ರಶ್ನೆ, ಬಿಳಿ ಕಾಗೆ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭೂತಾನ್, ಆಪ್ಷನ್ ಸಿ ಫಿನ್ಲ್ಯಾಂಡ್, ಆಪ್ಷನ್ ಡಿ ನೇಪಾಳ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಫಿನ್ಲ್ಯಾಂಡ್. ಬಿಳಿ ಕಾಗೆ ಫಿನ್ಲ್ಯಾಂಡ್ ದೇಶದಲ್ಲಿ ಕಂಡುಬರುತ್ತದೆ. ಮುಂದಿನ ಪ್ರಶ್ನೆ, ಯಾವ ಪ್ರಾಣಿ 200 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲದು? ಆಪ್ಷನ್ ಎ ಆಮೆ, ಆಪ್ಷನ್ ಬಿ ಆನೆ, ಆಪ್ಷನ್ ಸಿ ಶಾರ್ಕ್, ಆಪ್ಷನ್ ಡಿ ಚಿರತೆ.
ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಆಮೆ. ಆಮೆಯು 200 ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕಬಲ್ಲ ಪ್ರಾಣಿಯಾಗಿದೆ. ಮುಂದಿನ ಪ್ರಶ್ನೆ, ಯಾವ ದೇಶವು ಪಿರಮಿಡ್ಗಳು ಮತ್ತು ಸಿಂಹನಾರಿಗಳಿಗೆ ಪ್ರಸಿದ್ಧವಾಗಿದೆ? ಆಪ್ಷನ್ ಎ ಈಜಿಪ್ಟ್, ಆಪ್ಷನ್ ಬಿ ಇಟಲಿ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇರಾನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಈಜಿಪ್ಟ್. ಈಜಿಪ್ಟ್ ದೇಶವು ಪಿರಮಿಡ್ಗಳು ಮತ್ತು ಸಿಂಹನಾರಿಗಳಿಗೆ ಪ್ರಸಿದ್ಧವಾಗಿದೆ. ಮುಂದಿನ ಪ್ರಶ್ನೆ, ರಾಂಡ್ ಯಾವ ದೇಶದ ಕರೆನ್ಸಿಯಾಗಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ರೊಮೇನಿಯಾ, ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ, ಆಪ್ಷನ್ ಡಿ ದಕ್ಷಿಣ ಕೊರಿಯಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ದಕ್ಷಿಣ ಆಫ್ರಿಕಾ. ರಾಂಡ್ ದಕ್ಷಿಣ ಆಫ್ರಿಕಾದ ಕರೆನ್ಸಿಯಾಗಿದೆ. ಮುಂದಿನ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ಭಾರತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಯುನೈಟೆಡ್ ಸ್ಟೇಟ್ಸ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಅಣೆಕಟ್ಟುಗಳನ್ನು ಹೊಂದಿದ ದೇಶ ಯುನೈಟೆಡ್ ಸ್ಟೇಟ್ಸ್ ಆಗಿದೆ. ಮುಂದಿನ ಪ್ರಶ್ನೆ, ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಯಾವ ವಿಟಮಿನ್ ಕಂಡುಬರುವುದಿಲ್ಲ? ಆಪ್ಷನ್ ಎ ವಿಟಮಿನ್ ಎ, ಆಪ್ಷನ್ ಬಿ ವಿಟಮಿನ್ ಬಿ, ಆಪ್ಷನ್ ಸಿ ವಿಟಮಿನ್ ಸಿ, ಆಪ್ಷನ್ ಡಿ ವಿಟಮಿನ್ ಡಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಡಿ. ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ವಿಟಮಿನ್ ಡಿಯು ಕಂಡುಬರುವುದಿಲ್ಲ. ಮುಂದಿನ ಪ್ರಶ್ನೆ, ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಯಾವುದು? ಆಪ್ಷನ್ ಎ ಕಪ್ಪು ಸಮುದ್ರ, ಆಪ್ಷನ್ ಬಿ ಕ್ಯಾಸ್ಪಿಯನ್ ಸಮುದ್ರ, ಆಪ್ಷನ್ ಸಿ ಭಾರತೀಯ ಸಮುದ್ರ, ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೆಡಿಟರೇನಿಯನ್ ಸಮುದ್ರ. ಏಷ್ಯಾ ಮತ್ತು ಆಫ್ರಿಕಾ ನಡುವೆ ಇರುವ ಸಮುದ್ರ ಮೆಡಿಟರೇನಿಯನ್ ಸಮುದ್ರ ಆಗಿದೆ. ಮುಂದಿನ ಪ್ರಶ್ನೆ, ಸಮುದ್ರದ ಆಳವನ್ನು ಯಾವ ಸಾಧನದಿಂದ ಅಳೆಯಲಾಗುತ್ತದೆ? ಆಪ್ಷನ್ ಎ ಲ್ಯಾಕ್ಟೋಮೀಟರ್, ಆಪ್ಷನ್ ಬಿ ಅಮ್ಮೀಟರ್, ಆಪ್ಷನ್ ಸಿ ಪ್ಯಾಥೋಮೀಟರ್, ಆಪ್ಷನ್ ಡಿ ಹೈಗ್ರೋಮೀಟರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ಯಾಥೋಮೀಟರ್. ಸಮುದ್ರದ ಆಳವನ್ನು ಪ್ಯಾಥೋಮೀಟರ್ ಸಾಧನದಿಂದ ಅಳೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಯಾರು? ಆಪ್ಷನ್ ಎ ಭಾನು ಅಥಯ್ಯ, ಆಪ್ಷನ್ ಬಿ ಆಮಿಲ್ ಜಾನಿಂಗೋಸ್ವಿ, ಆಪ್ಷನ್ ಸಿ ರಾಸೆಲ್ ಪ್ಯಾಲೆಕ್ಟಿ, ಆಪ್ಷನ್ ಡಿ ಆಮಾ ಜಾಕ್ಸನ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಭಾನು ಅಥಯ್ಯ. ಆಸ್ಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಭಾನು ಅಥಯ್ಯ ಅವರು ಆಗಿದ್ದಾರೆ. ಮುಂದಿನ ಪ್ರಶ್ನೆ, ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು ಯಾವಾಗ ಸ್ಥಾಪಿಸಲಾಯಿತು? ಆಪ್ಷನ್ ಎ 1956, ಆಪ್ಷನ್ ಬಿ 1936, ಆಪ್ಷನ್ ಸಿ 1959, ಆಪ್ಷನ್ ಡಿ 1942. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ 1936. ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನವನ್ನು 1936ರಲ್ಲಿ ಸ್ಥಾಪಿಸಲಾಯಿತು. ನನ್ನ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.